ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನುವಾಲ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಾಗಲಕೋಟೆ ತಾಲೂಕು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅವರ ಶುಭಾಶೀರ್ವಾದಗಳೊಂದಿಗೆ ನಮ್ಮೂರು ನಮ್ಮ ಕೆರೆ ಲೋಕಾರ್ಪಣೆ ಹಾಗೂ ಕೆರೆ ಅಂಗಳದಲ್ಲಿ 500 ಗಿಡ ನಾಟಿ ಗ್ರಾಮ ಪಂಚಾಯತ್ ಅನುವಾಲ ಮತ್ತು ನಮ್ಮೂರು ನಮ್ಮ ಕೆರೆ ಅಭಿವೃದ್ಧಿ ಸಮಿತಿ ಅನುವಾಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಕಚೇರಿಯ ಎಸ್ಕೆಡಿಆರ್ಪಿ ಪ್ರಾದೇಶಿಕ ನಿರ್ದೇಶಕರು ಆದ ಜಿ ಚಂದ್ರಶೇಖರ್ ಮಾತನಾಡಿದರು. ಎಲ್ಲರೂ ಧರ್ಮಸ್ಥಳಕ್ಕೆ ಬಂದಾಗ ಸುಮ್ಮನೆ ಬರಲ್ಲ. ಒಂದಷ್ಟು ಮನೆಯಲ್ಲಿ ಕುಟುಂಬದಲ್ಲಿ ಕಷ್ಟ ಆದಾಗ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಭಗವಂತ ಮಂಜುನಾಥ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡು ಅಂತೇಳಿ ಮುಂದಕ್ಕೆ ನಿನ್ನಲ್ಲಿಗೆ ಬರ್ತೀವಿ ಅಂತೇಳಿ ಒಂದಷ್ಟು ದುಡ್ಡನ್ನ ಗಂಟು ಕಟ್ಟಿ ಮನೆಯಲ್ಲಿ ಇಟ್ಕೊಳ್ತೀರಿ. ಆ ದುಡ್ಡನ್ನ ನೀವು ಧರ್ಮಸ್ಥಳಕ್ಕೆ ಹೋಗುವಾಗ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ಹಾಕ್ತೀರಿ. ಹೆಗಡೆಯವರ ಮಾತಲ್ಲೇ ಹೇಳಿದ್ದಾರೆ, ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಹುಂಡಿಗೆ ಬರ್ತಕ್ಕಂಥ ಕಾಣಿಕೆ ಏನಿದೆ ಅದು ಸಾಮಾನ್ಯವಾದಂಥ ಕಾಣಿಕೆ ಅಲ್ಲ. ಬಡವರ, ರೈತರ, ಮಕ್ಕಳ, ಹೆಣ್ಣು ಮಕ್ಕಳ ಕಣ್ಣೀರಿನ ದುಡ್ಡು ಧರ್ಮಸ್ಥಳಕ್ಕೆ ಬರ್ತಾ ಇದೆ. ಅದೇ ದುಡ್ಡನ್ನ ಕಣ್ಣೀರು ಒರೆಸಲಿಕ್ಕಾಗಿ ನಾವು ಉಪಯೋಗ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ. ಇದು ಕಣ್ಣೀರು ಒರೆಸುವಂತ ಒಂದು ಕಾರ್ಯಕ್ರಮ. ನಿಮ್ಮ ಊರಲ್ಲಿ ಒಂದು ಕೆರೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಬಹುಶಃ ನಿಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥ ಕಾರ್ಯಕ್ರಮ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಸ್ವೀಕರಿಸುವಂತಹ, ಪ್ರೀತಿಸುವಂತಹ, ಗೌರವಿಸುವಂತಹ ಒಂದು ಕೆಲಸ ನಮ್ಮಲ್ಲಿ ಆಗ್ಬೇಕಾಗಿದೆ. ಇಲ್ಲಿ ಒಂದು ಕೆರೆ ತೆಗೆದ್ರೆ ಅದರಲ್ಲಿ ಕೆರೆ ನೀರು ತುಂಬಿದ್ರೆ ಧರ್ಮಸ್ಥಳಕ್ಕೆ ಏನು ಲಾಭ? ಹೆಗಡೆಯವರಿಗೆ ಏನಾದ್ರು ಲಾಭ ಇದೆಯಾ? ಖಂಡಿತ ಲಾಭ ಇಲ್ಲ. ಪೂಜ್ಯರ ಚಿಂತನೆಗೆ ನನಗೊಂದು ಸ್ವಂತ ಮನೆ ಆಗ್ಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮನೆಗೂ ಕೂಡ ಒಂದು ಬೈಕ್ ಬರಬೇಕು, ನಾನು ಕೂಡ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯಾರು ಕನಸು ಕಂಡಿದ್ದಾರ ಅವರಿಗೆ ಇವತ್ತು ಸ್ವಸಹಾಯ ಸಂಘದ ಮೂಲಕ ನನಸಾಗಿದೆ ಅನ್ನುವಂಥದ್ದನ್ನ ಹೇಳಿಕೆ ಇಷ್ಟಪಡ್ತೇನೆ. ಇದಕ್ಕೆ ಕಾರಣ ಧರ್ಮಸ್ಥಳ ಜಾರಿಗೆ ಆಗಬೇಕು. ಇದು ಜಾರಿಗೆ ಬಗ್ಗೆ ನಮ್ಮ ಪ್ರಿಯವಾಗಿ ಮಾತಾಡಬೇಕು. ಇನ್ನೇನಪ್ಪಾ ಅಂತ ಕೇಳಿದ್ರೆ ನನ್ನ ತಾಯಿಯಂದರು ನೀವೆಲ್ಲ ಆತ್ಮಸಾಕ್ಷಿಯಾಗಿ ಹೇಳಿರಿ, ನೀವು ನಂಬಿಕೆಯಿಂದ ಹೇಳಿರಿ. ಧರ್ಮಸ್ಥಳಕ್ಕೆ ಇನ್ನೊಂದು ಹೆಸರು ಯಾವ್ದಾರ ಇತ್ತು ಅಂದ್ರೆ ಏನ್ ಹೇಳಿದ್ರು ಅವರು? ಧರ್ಮಸ್ಥಳಕ್ಕೆ ಹೆಸರು ಇನ್ನೊಂದೇನು ಏನು ಮುಖಾಂತರ ಏನ್ ಕೇಳಿದ್ರಿ? ಈಗ ಒಂದು ಮೊಬೈಲ್ ಐತೆ, ಆ ಮೊಬೈಲ್ ಇನ್ನೊಂದು ಹೆಸರದ ಅದಕ್ಕ ಶ್ರೀ ಮಂಜುನಾಥ ಸ್ವಾಮಿಗೆ ನಂಬಿಕೆ ಅನ್ನೋದು ಬಹಳ ಎರಡನೇ ಹೆಸರದ. ಆ ನಂಬಿಕೆ ಉಳಿಸ್ಕೋಬೇಕು. ನೀವು ಕೈ ಎತ್ತರ ನೋಡೋಣ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಪರಮ ಪೂಜ್ಯ ಡಾಕ್ಟರ್ ಕೈಲಾಸಪತಿ ಮಹಾಸ್ವಾಮಿಗಳು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ನೀಲಮ್ಮ ಕೋಳೂರು, ಬಾಗಲಕೋಟೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಆದ ಶ್ರೀಕಾಂತ್ ಸಂಧಿಮನಿ, ಅನುವಾಲ ಕೆರೆ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಹೊಳೆ ಬಸಪ್ಪ ಅರಿಕೇರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಮೇಲ್ವಿಚಾರಕರು ಆದ ದ್ಯಾಮಪ್ಪ ಗಾಳಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದ ಶ್ರೀಮತಿ ಸುಮಂಗಲ ಮಳೆನವರ್ ಹಾಗೂ ಊರಿನ ಪ್ರಮುಖ ಗುರು ಹಿರಿಯರು, ಯುವಕ ಮಿತ್ರರು, ಮಹಿಳೆಯರು ಕೂಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.